ಈ ಸ್ಥಳಕ್ಕೆ ಬಂದಿದ್ದೀರಿ, ತಾವು ಕೂಡ ಪಾದಯಾತ್ರೆ ಪಾಲ್ಗೊಳ್ತೀರಾ, ಜೊತೆಗೆ ಏನನ್ನು ಆಗ್ರಹಿಸ್ತೀರಾ? ಮತ್ತೆ ಹನುಮಧ್ವಜವನ್ನು ಆರಿಸಬೇಕು ಅಂತೇಳಿ ಆಗ್ರಹಿಸ್ತೀರಾ, ಒತ್ತಾಯ ಮಾಡ್ತೀರಾ? ಖಂಡಿತವಾಗ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊನ್ನೆ ಅಯೋಧ್ಯೆ ರಾಮ ಮಂದಿರ ವಿಚಾರ ಬಂದಾಗ ಸಾರ್ವಜನಿಕ ಸಭೆಯಲ್ಲಿ ನಾನು ಜೈ ಶ್ರೀರಾಮ್ ಅಂತ ಕೂಗ್ತೀನಿ ಅಂತೇಳಿ ಜೈ ಶ್ರೀರಾಮ್ ಘೋಷಣೆಗಳ ಮೂಲಕ ಇಡೀ ಕನ್ನಡ ನಾಡೆ ಅವ್ರನ್ನ ನೋಡುವಂಥ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಆಗ್ರಹ ಮಾಡುವುದೇನಂತಂದರೆ, ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಈ ಗ್ರಾಮಕ್ಕೆ ಬರಬೇಕು, ಗ್ರಾಮದ ಜನರ ಜೊತೆ ಅವರೇ ಸತ್ಯಾಂಶಗಳನ್ನು ಅವರು ಕೇಳಿ ತಿಳ್ಕೊಂಡು ಅವ್ರ ಕೈಯಿಂದನೇ ಹನುಮಧ್ವಜವನ್ನು ಆರಿಸೋದ್ರ ಮೂಲಕ ಇಡೀ ಕನ್ನಡ ನಾಡಿಗೆ ಅವರು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲವಾದಲ್ಲಿ ಹನುಮಂತನ ಕೆಂಗಣ್ಣಿಗೆ ಗುರಿಯಾಗಿ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇಬ್ಬರೂ ಕೂಡ ಇವತ್ತು ಅವರು ದಹನ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಸ್ಥಳಕ್ಕೆ ಬಂದಿದ್ದೀರಿ, ತಾವು ಕೂಡ ಪಾದಯಾತ್ರೆ ಪಾಲ್ಗೊಳ್ತೀರಾ, ಜೊತೆಗೆ ಏನನ್ನು ಆಗ್ರಹಿಸ್ತೀರಾ? ಮತ್ತೆ ಹನುಮಧ್ವಜವನ್ನು ಆರಿಸಬೇಕು ಅಂತೇಳಿ ಆಗ್ರಹಿಸ್ತೀರಾ, ಒತ್ತಾಯ ಮಾಡ್ತೀರಾ? ಖಂಡಿತವಾಗ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊನ್ನೆ ಅಯೋಧ್ಯೆ ರಾಮ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮಂದಿರ ವಿಚಾರ ಬಂದಾಗ ಸಾರ್ವಜನಿಕ ಸಭೆಯಲ್ಲಿ ನಾನು ಜೈ ಶ್ರೀರಾಮ್ ಅಂತ ಕೂಗ್ತೀನಿ ಅಂತೇಳಿ ಜೈ ಶ್ರೀರಾಮ್ ಘೋಷಣೆಗಳ ಮೂಲಕ ಇಡೀ ಕನ್ನಡ ನಾಡೆ ಅವ್ರನ್ನ ನೋಡುವಂಥ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಆಗ್ರಹ ಮಾಡುವುದೇನಂತಂದರೆ, ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಈ ಗ್ರಾಮಕ್ಕೆ ಬರಬೇಕು, ಗ್ರಾಮದ ಜನರ ಜೊತೆ ಅವರೇ ಸತ್ಯಾಂಶಗಳನ್ನು ಅವರು ಕೇಳಿ ತಿಳ್ಕೊಂಡು ಅವ್ರ ಕೈಯಿಂದನೇ ಹನುಮಧ್ವಜವನ್ನು ಆರಿಸೋದ್ರ ಮೂಲಕ ಇಡೀ ಕನ್ನಡ ನಾಡಿಗೆ ಅವರು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲವಾದಲ್ಲಿ ಹನುಮಂತನ ಕೆಂಗಣ್ಣಿಗೆ ಗುರಿಯಾಗಿ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇಬ್ಬರೂ ಕೂಡ ಇವತ್ತು ಅವರು ದಹನ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ.